ಏನ್ರೋ ಒಳ್ಳೆ ಕ್ರೈಮ್ ಪಿಕ್ಚರ್ ಅಲ್ಲಿ ವಿಲ್ಲನ್ಗಳು ಬಂದಾಗ ಬರ್ತಾ ಇದ್ದೀರಾ? ಕ್ಲಬ್ ಅಲ್ಲಿ ನಿಮ್ಗೆ ಯಾರು ಬೇರೆಯವ್ರು ಸಿಕ್ಲಿಲ್ವಾ? ಪುಟ್ಟಿಗೆ ಗುಂಡಕ್ಕಿದೀನಿ ಅಂತ ನನ್ನನ್ನೇನು ಎಳೆ ಮಗು ಅನ್ಕೊಂಡ್ಬಿಟ್ರ? ಎಳೆ ಮಗು ಅಂತಲ್ಲ, ಸಾಹುಕಾರರ ಮನೆ ಮಗು ಅಂತ. ಕರೆಕ್ಟ್. ನನ್ನ ಜಾತಕನೇ ನಿನಗೆ ಗೊತ್ತಲ್ಲೋ? ಏಯ್, ನಿಮ್ಮಪ್ಪ ಏನಾದ್ರು ಪಂಚಾಂಗ ನೋಡೋ ಓ ಗೊತ್ತಿಲ್ಲದೆ ಕೇಳ್ತೀನಿ, ನಿಮಗೆ ಇಷ್ಟರ ಮಕ್ಕಳೆಲ್ಲ ಕಲೆಕ್ಟ್ ಮಾಡೋ ಹಾಬಿನ? ಕಿಡ್ನಾಪ್ ಮಾಡ್ತೀವ, ಅಪ್ಪಂದ್ರಿಗೆ ಎದುರಿಸ್ತೀವಿ, ಹಣ ಕಿತ್ಕೊಂತೀವಿ, ಮಕ್ಕಳನ್ನ ಬಿಟ್ಟು ಬಿಡ್ತೀವಿ. ಗುಡ್ ಐಡಿಯಾ, ಗುಡ್ ಐಡಿಯಾ. ಈಗೆಲ್ಲ ಮಾಡದೆ ಹೋದ್ರೆ ಈ ಅಪ್ಪ ಅನ್ನಿಸ್ಕೊಂಡಿರೋ ಜಿಪಣ ನನ್ನ ಮಕ್ಕಳು ಹಣ ಬಿಚ್ತಾರ? ಸರಿ, ಈಗ ನಮ್ಮ ಅಪ್ಪನ ಹತ್ರ ಎಷ್ಟು ಹಣ ಕೇಳ್ಬೇಕು ಅಂತ ಇದ್ದೀರಾ? 5 ಲಕ್ಷ. ಅಯ್ಯಪ್ಪೇ ಬಟ್ಟೆ ತಾವ ಕೇಳೋದ್ ಕೇಳ್ತೀರಾ? 1 ಲಕ್ಷ ಜಾಸ್ತಿ ಕೇಳಿದ್ರೆ ನಿಮ್ಮಪ್ಪನ ಗಂಟ ಹೋಗುತ್ತೆ, ನಮ್ಮಪ್ಪನ ಗಂಟ ಹೋಗುತ್ತೆ. 6 ಲಕ್ಷ ಕೇಳಿ. 5 ಲಕ್ಷ ನೀವಿಟ್ಕೊಳ್ಳಿ, 1 ಲಕ್ಷ ವಾಪಸ್ ಕೊಟ್ಬಿಡಿ. 1 ಲಕ್ಷ ನನ್ನ ಕಮಿಷನ್, ನನ್ನ ಖರ್ಚಿಗೆ ಬೇಡವಾ? ವಿಚಿತ್ರ ಮನುಷ್ಯ ಕಣೆಯ ನೀನು. ನಮ್ಮಪ್ಪಂಗ್ ನೀನ್ ಫೋನ್ ಮಾಡ್ತೀಯಾ ಇಲ್ಲ ನಾನೇ ಫೋನ್ ಮಾಡ್ಲಾ? ಎಲ್ಲಿದೆ ಫೋನು? ಇಲ್ಲಿದೆ, ಬಾ. ನಡಿ. ಹಲೋ, ಯಾರು? ಅಪ್ಪನ? ಅಯ್ಯಯ್ಯೋ ಅಮ್ಮ, ಅಯ್ಯಯ್ಯಮ್ಮ, ಬಿಡ್ರ ಅಪ್ಪ, ನನ್ನ ಹೊಡಿತಾ ಇದ್ದಾರೆ. 4 ಜನ ರೌಡಿಗಳು ನನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅಪ್ಪ. ನೀನು ಗಂಡ್ಸಾಗಿದ್ದಕ್ಕೇನೆ ಬರೀ ಕಿಡ್ನಾಪ್ ಮಾಡಿದ್ದಾರೆ. ಹೆಂಗ್ಸಾಗಿದ್ರೆ ಕಿಡ್ನಾಪು ರೇಪು 2 ಒಟ್ಟೊಟ್ಟಿಗೆ ಮಾಡ್ತಾ ಇದ್ರು. ಅಯ್ಯಪ್ಪ, ಇನ್ನು ಅರ್ಧ ಗಂಟೆ ಒಳಗೆ 6 ಲಕ್ಷ ತರದಿದ್ರೆ ನಿನ್ನ ಮಗ ಕಚಕ್, ನಂಬರ್ 9, 2nd ಮೇನ್ ರೋಡ್, ವೆಂಕಟೇಶ್ವರ ಎಕ್ಸ್ಟೆನ್ಷನ್. ಗೊತ್ತಾಯ್ತಾ? ಪೊಲೀಸ್ ಗಿಲೀಸ್ ಅಂತ ಮಂಕಿ ಬಿಸ್ನೆಸ್ ಮಾಡಕ್ ಹೋದ್ರೆ ನಿನ್ನ ಮಗನ ಹೆಣ ಸಿಗುತ್ತೆ. ಹುಷಾರ್. ಅಪ್ಪ, ಬೇಗ ಬಂದ್ಬಿಡು, 6 ಲಕ್ಷ ರೂಪಾಯಿ ಮರಿಬೇಡ. ಊರ್ನೇ ಹೆದರ್ಸ್ತಾ ಇದ್ದ ನಮ್ಮಪ್ಪ ನಿಮ್ಮ ಟೆಲಿಫೋನ್ ಕಾಲ್ಗೆ ಯಾಕೆ ಹೆದರ್ಬಿಟ್ಟ? ಊರ್ನೇ ಹೆದರ್ಸ್ತಿದ್ನ. ಯಾರು ನಿಮ್ಮಪ್ಪ? ಕಿಲ್ಲರ್ ಗಂಗಾಧರ್. ಏಯ್, ಯಾಕೆ ಈ ತರ ಹೆದರ್ಕೊಂಡು ಸಾಯ್ತೀರಾ? ನೀವ್ ಈ ತರ ಹೆದರ್ಕೊಂಡ್ಬಿಟ್ರೆ ನಿಮಗ್ ಬರೋ 5 ಲಕ್ಷನೂ ಬರಲ್ಲ, ನನಗ್ ಬರೋ 1 ಲಕ್ಷನೂ ಬರಲ್ಲ. ಸ್ವಲ್ಪ ಧೈರ್ಯವಾಗಿರೋ, ಹಾಗಾರು ಮಾಡಿ ವಸೂಲ್ ಮಾಡ್ಲೇಬೇಕು. ನೀನ್ ಅವ್ರ ಮಗ ಅಂತ ಗೊತ್ತಿಲ್ಲಪ್ಪ, ಕೈ ಮುಗಿತೀನಿ, ನೀನ್ ಇನ್ನು ಹೋಗ್ಬಿಡಪ್ಪ. ನಾನ್ ಇಲ್ಲಿಂದ ಹೋಗೋದಿಲ್ಲ, ನನ್ನ 1 ಲಕ್ಷ ರೂಪಾಯಿ ವಸೂಲ್ ಮಾಡೇ ಹೋಗೋದು. ಇವನ್ನೆಲ್ಲ ಶುದ್ಧ ಲೂಸ್ ಗಿರಾಕಿಕೊಂಡ್ರು. ಅವ್ರ ಅಪ್ಪ ಏನಾದ್ರು ಬಂದ್ರೆ ನಮ್ಮ ಒಬ್ಬರನ್ನು ಉಳಿಸಲ್ಲ. ಇವನ್ನೆಲ್ಲ ಬಿದ್ದು ಸಾಯ್ಲಿ, ನಾವ್ ಹೋಗೋಣ ಬಂದ್ರ.
ನೀನ್ ಗ್ರಂಥ ಕಷ್ಟದಿಂದ ಸಿಟಿಯ ಆ ತಾಂಡಿಗರಿಗೆ ಹೇಳ್ಕೊಂಡು ಫೋನ್ ಮಾಡ್ತೀಯ? ನಾನೇ ಹೇಳ್ಕೊಳ್ಳಿಲ್ಲ. ಮತ್ತೆ ಯಾಕೆ ಫೋನ್ ಮಾಡಿದೆ? 1 ಲಕ್ಷ ರೂಪಾಯಿ ಟ್ಯೂಷನ್ ಕೊಡ್ತೀನಿ ಅಂದ್ರು, ಅದಕ್ಕೆ ಫೋನ್ ಮಾಡಿದೆ. ಸಾವಿತ್ರಿ, ನಾನು ಏನ್ ಮಾಡ್ಲಿ? ಹುಲಿ ಹೊಟ್ಟೆನಲ್ಲಿ ಗಿಳಿ ಹುಟ್ಟುಬಿಟ್ಟ. ಆ ರೌಡಿಗಳ ಜೊತೆಲಿ ಸೇರ್ಕೊಂಡು ನನ್ನನ್ನು ಸುಲಿಗೆ ಮಾಡುವುದಕ್ಕೆ ಪ್ರಾರಂಭಿಸ್ಬಿಟ್ಟಿದ್ದಾರೆ. ಅಯೋಗ್ಯ ನಡವಳಿಕೆಯಿಂದ ನಾನು ತಲೆ ತಗ್ಗಿಸ್ಬೇಕು. ನನಗೂ ಅಷ್ಟೇ. ಊರವರೆಲ್ಲ ನಿಮ್ಮನ್ನ ಕಿಲ್ಲರ್ ಕಿಲ್ಲರ್ ಅಂತ ಇದ್ರೆ ನನಗೂ ತಲೆ ತಗ್ಸೋಂಗಾಗುತ್ತೆ. ಹೌದು, ನಾನು ಕಿಲ್ಲರ್ ಕಾಣೋ. ಕೆಟ್ಟವರ ಬಾಳಿಕೆ ನಾನು ಯಾವ? ನೀನು ಕೆಟ್ಟದನ್ನು ಮಾಡಿದ್ರೆ ಸುಟ್ಟುಕೊಂಡಾಗ್ಬಿಡ್ತೀನಿ ಮಗನೇ. ಮಹಾವಿಷ್ಣು ಅವತಾರ ದುಡ್ಡು ನಾಶ ಮಾಡಕ್ಕೆ ಹುಟ್ಟಿರೋದು. ಮುಖ್ಯವಾಗಿ ಅವನ ಬಗ್ಗೆ ನಿನಗೆ ಗೊತ್ತಿಲ್ಲ. ಇವನು ಮಗನೇನಮ್ಮ, ನನ್ನ ಮಾನ ಕಳೆಯೋಕೆ ಹುಟ್ಟಿರೋ ಮನೆ ಹಾಳ. ಯಾಕೋ ರಮೇಶ ಹೀಗಾಡ್ತೀಯ? ಹೆತ್ತಪ್ಪನ ಹೊಟ್ಟೆ ಹೊರಿಸಿದ್ರೆ ಒಳ್ಳೇದಾಗುತ್ತೇನೋ ನಿನ್ಗೆ? ಅವ್ರು ಮಾಡೋದು ಮಾತ್ರ ಸರಿನಾ? ಕೋಪ ಬಂದ್ರೆ ಒಳ್ಳೆ ಮಹಿಷಾಸುರ ಆಡ್ದಂಗ ಆಡ್ತಾರೆ. ಪ್ರೀತಿ ವಿಶ್ವಾಸ ಒಂದು ಇಲ್ಲ. ನಿನ್ನ ಅಣ್ಣನ್ ಮನಸ್ಸು ಎಂಥದ್ದು ಅಂತ ನಿಂಗೆ ಗೊತ್ತಿಲ್ಲ ಕಣೋ. ಲಕ್ಷಕ್ಕೊಬ್ಬ ಹುಟ್ಟಲ್ಲ ಅಂತ ಅವರು. ಅಣ್ಣನಿಗೆ ಸರಿಯಾದ ತಂಗಿ ನೀನೇ ಮೆಚ್ಕೋಬೇಕು ನಮ್ಮ ಅಪ್ಪನ. ಹೋಗ್ಲಿ ಬಿಡು, ಹೋಗ್ಲಿ ಬಿಡು. ಅಣ್ಣಗೆ ಹೇಳಿದ್ರಾಯ್ತು, ಇನ್ಮೇಲೆಲ್ಲ ಹುಚ್ಚುಚ್ಚಾಗಾಡಬೇಡ. ಅಮ್ಮವ್ರೆ ಕಾಫಿ. ಅರೆ, ಕಾಫಿ ತುಂಬಾ ಚೆನ್ನಾಗಿದೆ. ಯಾರ ಮಾಡಿದ್ದು? ಹೊಸದಾಗಿ ಅಡಿಗೆ ಬಂದಿದ್ದಾಳಲ್ಲ ಅವಳು. ಗುಡ್. ಅವಳಿಗೆ 10 ರೂಪಾಯಿ ಸಂಬಳ ಜಾಸ್ತಿ ಮಾಡಿದ್ದೀನಿ ಅಂತ ಹೇಳು. ಸರಿ ತಾಯಿ. ಸರ್ ಕಾಫಿ ಕೊಡು ಕೊಡು. ಯಾರೋ ಮಾಡಿದ ಕಾಫಿನಾ? ಹೊಸದಾಗಿ ಅಡಿಗೆ ಕೆಲಸಕ್ಕೆ ಬಂದಿದ್ದಾಳಲ್ಲ ಅವಳು. ಈ ಕಾಫಿನ ಕಷಾಯ ಇವತ್ತು ಅವಳನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿದೆ ಅಂತ ಹೇಳು. ಮತ್ತೆ ಅಮ್ಮವ್ರ ಕಾಫಿ ಕುಡಿದ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತೇಳಿ 10 ರೂಪಾಯಿ ಸಂಬಳ ಜಾಸ್ತಿ ಮಾಡಿದ್ರು ಅವಳಿಗೆ. ಯಾರು ಸಾವಿತ್ರಿನಾ? ಕೊಡು. ಆಹಾ, ಬ್ಯೂಟಿಫುಲ್. ಸಾವಿತ್ರಿ ಹೇಳಿದ್ಮೇಲೆ ಮುಗಿದೋಯ್ತು. ಅಮೃತ ಅಮೃತ ಇದ್ದಾಗಿದೆ. ಅಣ್ಣ, ಏನಮ್ಮ? ಈ ಕಾಲದಲ್ಲಿ ಎಷ್ಟು ಸಂಬಳ ಕೊಟ್ರು ಶ್ರದ್ಧೆ ಎಲ್ಲ ಕೆಲಸ ಮಾಡೋರು ಸಿಗಲ್ಲ ನೋಡಿ. ಯಾಕಮ್ಮ? ಆ ಎಸ್ಟೇಟ್ ಅಕೌಂಟ್ಸ್ ನಲ್ಲೆಲ್ಲ ತುಂಬಾ ಏರ್ಪೇರಿದೆ ಅಣ್ಣ. ಅಲ್ಲಿರೋ ಮ್ಯಾನೇಜರು ಇನ್ಗೆ ಫೆಲೋ ಆಗಿದ್ದಾರೆ. ನೀನ್ ಪರ್ಮಿಷನ್ ಕೊಡು, ನಾನ್ ಹೋಗಿ ಎಸ್ಟೇಟ್ ವ್ಯವಹಾರನೆಲ್ಲ ಸರಿ ಮಾಡ್ಬಿಟ್ಟು ಬರ್ತೀನಿ. ನಿನಗೆ ಯಾಕಮ್ಮ ಶ್ರಮ? ನಾನು ಹೋಗ್ತೀನಿ, ಎಲ್ಲ ಸರಿ ಮಾಡ್ಬಿಟ್ಟು ಬರ್ತೀನಿ. ಇಲ್ಲಿರೋ ವ್ಯವಹಾರಗಳನ್ನ ನೋಡ್ಕೊಳಕ್ಕೆ ನಿನಗೆ ಟೈಮ್ ಇಲ್ಲ. ಇನ್ ಯಾವಾಗಣ್ಣ ನೀನ್ ಎಸ್ಟೇಟ್ ಹೋಗ್ತೀಯಾ ನೋಡು, ನನ್ಗೇನು ಶ್ರಮ ಆಗಲ್ಲ, ನೀನೇನು ಯೋಚನೆ ಬೇಡ. ನೀನಿರುವಾಗ ನನಗೇನಮ್ಮ ಯೋಚನೆ? ಹಾಗಾದ್ರೆ ಇವತ್ತೇ ಎಸ್ಟೇಟ್ ಹೋಗ್ಲಾ? ಓಕೆ ಓಕೆ. ವಿಶ್ ಯು ದಿ ಬೆಸ್ಟ್. ಥ್ಯಾಂಕ್ ಯು.
ನಿನ್ಗೆ ಒಂದ್ ಸಂತೋಷ ಸುದ್ದಿ. ಏನು? ಸಾವುಕಾರರು ನಿನಗೆ 10 ರೂಪಾಯಿ ಸಂಬಳ ಜಾಸ್ತಿ ಮಾಡಿದ್ದಾರೆ. ಹಲೋ, ಯಾರು? ಗಂಗಾಧರ? ನಂಗಿ ಸಾವಿತ್ರಿ ಎಸ್ಟೇಟ್ ಹೊರಟಿದಾರಲ್ಲ, ಅವ್ರನ್ನ ಕಿಡ್ನಾಪ್ ಮಾಡೋದಕ್ಕೆ ಒಂದು ಗ್ಯಾಂಗ್ ಪ್ಲಾನ್ ಮಾಡ್ತಾ ಇದೆ. ಕಾಪಾಡಿದ್ರು. ಇವ್ರು ಬರ್ದೆ ಹೋಗಿದ್ರೆ ನಾನು ಬದುಕ್ತಾನೆ ಇರ್ಲಿಲ್ಲ. ಹೌದಾ? ಸಾರಿ ಮೈ ಡಿಯರ್ ಯಂಗ್ ಮ್ಯಾನ್, ಮುಂಗೋಪದಲ್ಲಿ ಅನಾಹುತ ಮಾಡ್ಬಿಡ್ತಿದೆ. ಎಕ್ಸ್ಕ್ಯೂಸ್ ಮೀ. ಉಪಕಾರ ಮಾಡಿದಕ್ಕೆ ಶೂಟ್ ಮಾಡಕ್ ಬಂದ್ರೆ, ಇದೇ ಬೇರೆಯವರಾಗಿದ್ರೆ ಅದ್ರ ಕಥೆನೇ ಬೇರೆ ಮಾಡ್ತಿದ್ದೆ. ಇಷ್ಟು ದಿವಸ ಆದ್ಮೇಲೆ ಈ ಹುಲಿ ಒಂದು ಹುಲಿ ಮರಿ ನೋಡ್ತು.